Hello everyone, welcome back to our Mechanics of Material lecture series. In the previous video, we learnt about strain and Poisson's ratio. So today's lecture, we will study one of the most important topics in mechanical engineering, that is stress strain diagram. This diagram shows how a material behaves from a moment of load is applied until it breaks. ಅಂದರೆ ಯಾವುದಾದ್ರು ಒಂದು ಮೆಟೀರಿಯಲ್ ತೊಗೊಂಡ್ರೆ ಲೋಡ್ ಅಪ್ಲೈ ಮಾಡಿದಾಗಲಿಂದ ಹಿಡಿದು ಅದು ಬ್ರೇಕ್ ಆಗೋ ತನಕ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದು ಸ್ಟಡಿ ಮಾಡೋದಕ್ಕೆ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. And you're going to do it in your laboratory also. So before going to the lab, you should know some theoretical concept. Hagagi, in this topic, very important for exams and engineering applications antane helbodu. So let's get begin. What is a stress strain diagram? This is very, very important. So stress strain diagram another, it's a graph that shows a relationship between stress and strain when the material is subjected to a gradually increasing load. Andre ಯಾವುದಾದ್ರೂ ಒಂದು ಮೆಟೀರಿಯಲ್ಗೆ ಲೋಡ್ ಅಪ್ಲೈ ಮಾಡಿದಾಗ ಸ್ಟ್ರೆಸ್ಸು ಮತ್ತು ಸ್ಟ್ರೈನ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನಾವು ಅದನ್ನು ಗ್ರಾಫಲ್ಲಿ ಪ್ಲಾಟ್ ಮಾಡೋದಕ್ಕೆ ಯು ಕ್ಯಾನ್ ಕಾಲ್ ದಟ್ ಆಸ್ ಅ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಆ್ಯಂಡ್ ದಿಸ್ ಇಸ್ ಡನ್ ಇನ್ ದ ಮೆಷಿನ್ ಕಾಲ್ಡ್ ಯೂನಿವರ್ಸಲ್ ಟೆಸ್ಟಿಂಗ್ ಮೆಷಿನ್ ಬೈ ಯೂಸಿಂಗ್ ಅ ಸ್ಟ್ಯಾಂಡರ್ಡ್ ಟೆಸ್ಟ್ ಸ್ಪೆಸಿಮನ್ ಫಾರ್ ದ ಮೆಟೀರಿಯಲ್ ವಿಚ್ ಇಸ್ ಬೀಯಿಂಗ್ ಟೆಸ್ಟೆಡ್. ಸೊ ಅದ್ರ ಆ ಮೆಟೀರಿಯಲ್ದು ಸ್ಪೆಸಿಮನ್ ಮಾಡಿಕೊಂಡು UTM ಅಲ್ಲಿ ನಾವು ಟೆಸ್ಟ್ ಮಾಡೋದಕ್ಕೆ ಅದು ಬಂದಿದ್ದ ವ್ಯಾಲ್ಯೂನ ಗ್ರಾಫಲ್ಲಿ ಪ್ಲಾಟ್ ಮಾಡಿದ್ರೆ we can call that as a stress strain diagram ಅಂತ ಕರಿತೀವಿ. ಇಲ್ಲಿ ಟೆಸ್ಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟು ಯು ಕ್ಯಾನ್ ಸಿ ಸ್ಟ್ಯಾಂಡರ್ಡ್ ಮೈಲ್ಡ್ ಸ್ಟೀಲ್ ಸ್ಪೆಸಿಮನ್ ತೊಗೊಂಡಿದ್ದಾರೆ. ಮೈಲ್ಡ್ ಸ್ಟೀಲ್ ಬಗ್ಗೆ ಅಂದರೆ ಸ್ಟೀಲ್ ಸ್ಪೆಸಿಮನ್ ಬಗ್ಗೆ ಯಾವ ಥರ ಏನು ಸ್ಟಡಿ ಮಾಡೋದು ಅಂತ ಹೇಳೋದಾದರೆ ಸ್ಟ್ಯಾಂಡರ್ಡ್ ಮೈಲ್ಡ್ ಸ್ಟೀಲ್ ಸ್ಪೆಸಿಮನ್ ಇಸ್ ಗ್ರಿಪ್ಡ್ ಅಟ್ ಬೋತ್ ದ ಎಂಡ್ಸ್, ಎರಡು ಕಡೆ ಎಂಡಲ್ಲಿ ಅದನ್ನು ಗ್ರಿಪ್ ಮಾಡ್ತಾರೆ UTM ಮೆಷಿನಲ್ಲಿ. ಮತ್ತು ಎಕ್ಸ್ಟೆನ್ಸೋಮೀಟರ್ ಅಟ್ಯಾಚ್ ಮಾಡ್ತಾರೆ. ಎಕ್ಸ್ಟೆನ್ಸೋಮೀಟರ್ ಅಂತ ಹೇಳಿದ್ರೆ ನಿಮಗೆ ಏನು ಒರಿಜಿನಲ್ ಲೆಂತ್ ಎಷ್ಟಿತ್ತು ಅದಾದಮೇಲೆ ಡಿಫಾರ್ಮೇಷನ್ ಎಷ್ಟಾಗ್ತಾ ಇದೆ, ಯಾವ ಲೋಡ್ಗೆ ಎಷ್ಟು ಡಿಫಾರ್ಮೇಷನ್ ಆಗ್ತಾ ಇದೆ ಅಂತ ಅದು ನಿಮಗೆ ರೀಡ್ ಮಾಡಿ ಕೊಡುತ್ತೆ. ಹಾಗಾಗಿ ಎಕ್ಸ್ಟೆನ್ಸೋಮೀಟರ್ನ ಯೂಸ್ ಮಾಡ್ತಾರೆ. ಮತ್ತು ಸ್ಟಾರ್ಟಿಂಗ್ ಗೇಜ್ ಲೆಂತನ್ನು ನೀವು ಫಿಕ್ಸ್ ಮಾಡ್ಕೊಂಡಿರಬೇಕು 50 to 60 mm ಆ ಥರ ಸ್ಪೆಸಿಮನ್ ಸೈಜ್ ನೋಡಿಕೊಂಡು ASTM ಸ್ಟ್ಯಾಂಡರ್ಡ್ಸ್ ಪ್ರಕಾರ ಗೇಜ್ ಲೆಂತ್ನ ನೀವು ಫಿಕ್ಸ್ ಮಾಡಿಕೊಂಡು ಅದನ್ನು ನೀವು ಸ್ಟ್ಯಾಂಡರ್ಡಾಗಿ ತೊಗೊಂಡು ಆ ಲೆಂತ್ಗೆ ಎಷ್ಟು MM ಇನ್ಕ್ರೀಸ್ ಆಗ್ತಾ ಇದೆ, ಲೋಡ್ ಅಪ್ಲೈ ಆಗ್ತಾ ಇದೆ ಅನ್ನೋದನ್ನು ನಮಗೆ ಈ ಗ್ರಾಫಲ್ಲಿ ತಿಳಿಸ್ಕೊಡುತ್ತೆ. ಯು ಕ್ಯಾನ್ ಸಿ ಬಿಫೋರ್ ಆ್ಯಂಡ್ ಆಫ್ಟರ್ ಫ್ರ್ಯಾಕ್ಚರ್ ನೋಡಿ. ಬಿಫೋರ್ ಏನು ಮೆಷಿನ್ ಹತ್ರ ತೊಗೋಕ್ಕೋಗಿಂತ ಮುಂಚೆ ಸ್ಪೆಸಿಮನ್ ಈ ಥರ ಇತ್ತು. L1 ಅಂತ ಹೇಳಿದ್ರೆ ದಿಸ್ ಲೆಂತ್ ಇಸ್ ಕಾಲ್ಡ್ ಎ ಗೇಜ್ ಲೆಂತ್. ಇಲ್ಲೇ ಕೂಡ ಎಕ್ಸ್ಟೆನ್ಷನ್ನ ಮೆಜರ್ ಮಾಡೋದು ನಾವು. ಇನ್ನು ಔಟ್ಸೈಡ್ ಲೆಂತು ನಾವು ಯೂಸ್ ಮಾಡೋದಿಲ್ಲ ಬಿಕಾಸ್ ಇದು ಗ್ರಿಪ್ ಬಿಟ್ಟು ಇರುವಂತಹ ಲೆಂತು. ಹಾಗಾಗಿ ಸ್ಟ್ಯಾಂಡರ್ಡ್ ಮೆಜರಿಂಗ್ ಲೆಂತು ನಾವು ಗೇಜ್ ಲೆಂತ್ಗೆ ತೊಗೋತೀವಿ. ಆಫ್ಟರ್ ಫ್ರ್ಯಾಕ್ಚರ್ ಇಟ್ ವಿಲ್ ಲುಕ್ ಲೈಕ್ ಕಪ್ ಆ್ಯಂಡ್ ಕೋನ್ ಫ್ರ್ಯಾಕ್ಚರ್ ಅಂತ ಕರಿತೀವಿ. ಡಕ್ಟೈಲ್ ಫ್ರ್ಯಾಕ್ಚರ್ ಆದಾಗ ಎಸ್ಪೆಷಲಿ ಮೈಲ್ಡ್ ಸ್ಟೀಲಲ್ಲಿ ಈ ಥರ ಫ್ರ್ಯಾಕ್ಚರ್ ಆಗುತ್ತೆ. ಸೊ ಪ್ರತಿಯೊಂದು ಲೋಡ್ಗೂ ಕೂಡ ಮೆಜರಿಂಗ್ ಯೂನಿಟ್ಟು ಅಂದರೆ ಎಕ್ಸ್ಟೆನ್ಸೋಮೀಟರು ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಎಕ್ಸ್ಟೆನ್ಷನ್ನ ಮೆಜರ್ ಮಾಡುತ್ತೆ. ಲೋಡ್ ಅಪ್ಲೈ ಆದಂಗೆ ಅದು ಡಿಫ್ರೆಂಟ್ ವ್ಯಾಲ್ಯೂಸ್ನ ತೋರಿಸ್ತಾ ಬರುತ್ತೆ. ಎಲ್ಲಿ ತನಕ ತೋರಿಸುತ್ತೆ ಅಂತ ಹೇಳಿದ್ರೆ ವೆನ್ ದ ಲೋಡ್ ಇಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ಡ್ ಅಂಟಿಲ್ ದ ಸ್ಪೆಸಿಮನ್ ಫೈನಲಿ ಫ್ರ್ಯಾಕ್ಚರ್ಸ್. ಯು ಕ್ಯಾನ್ ಸಿ ಇಲ್ಲಿ ನೋಡ್ಬೋದು ಲೋಡ್ ಅಪ್ಲೈ ಆಗ್ತಾ ಇದೆ, ಒಂದು ಆ್ಯನಿಮೇಷನ್ ತೋರಿಸ್ತಾ ಇದ್ದೀನಿ. ಲೋಡ್ ಅಪ್ಲೈ ಆಗ್ತಾ ಇದೆ UTM ಮೆಷಿನಲ್ಲಿ. ಕೆಳಗಡೆ ಮತ್ತು ಮೇಲ್ಗಡೆ ಜಾಯಿಂದ ಲೋಡ್ ಅಪ್ಲೈ ಆಗ್ತಾ ಇದೆ. ಅಪ್ ಟು ಸಮ್ ಪಾಯಿಂಟ್ ಇಟ್ ವಿಲ್ ಬಿ ಸ್ಟೇಷನರಿ. ಆಫ್ಟರ್ ಇಟ್ ವಿಲ್ ಬಿ ಗೋಯಿಂಗ್ ಲೈಕ್ ದಿಸ್ ಆ್ಯಂಡ್ ಕಪ್ ಆ್ಯಂಡ್ ಕೋನ್ ಫಾರ್ಮೇಷನ್ ಹ್ಯಾಪನ್ ಟಿಲ್ ಬ್ರೇಕಿಂಗ್. ನೀವು ಪಾಯಿಂಟ್ಸ್ನ ಬರ್ಕೊಂಡು ಪ್ಲಾಟ್ ಮಾಡಿದ್ರೆ ಇಟ್ ವಿಲ್ ಬಿ ಲುಕಿಂಗ್ ಲೈಕ್ ದಿಸ್. ಲೆಟ್ಸ್ ಮೂವ್ ಆನ್ ಟು ದ ಇಂಪಾರ್ಟೆನ್ಸ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಏನಕ್ಕೆ ಸ್ಟಡಿ ಮಾಡಬೇಕು ಈ ಒಂದು ಏನು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ನ ಅಂತ ಹೇಳಿದ್ರೆ ಇಟ್ ಹೆಲ್ಪ್ ಅಸ್ ಟು ಡಿಟರ್ಮೈನ್ ಯಂಗ್ಸ್ ಮಾಡ್ಯುಲಸ್ ಅಥವಾ ಎಲಾಸ್ಟಿಕ್ ಲಿಮಿಟ್ನ ಕೊಡುತ್ತೆ. ಈಲ್ಡ್ ಸ್ಟ್ರೆಂತ್ ಅಂದರೆ ಏನು ಅನ್ನೋ ಕಾನ್ಸೆಪ್ಟ್ನ ಕೊಡುತ್ತೆ. ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಅಂದರೆ ಏನು ಅಂತ ತಿಳಿಸ್ಕೊಡುತ್ತೆ. ಬ್ರೇಕಿಂಗ್ ಸ್ಟ್ರೆಂತ್ ಅಂದರೆ ಏನು ಅಂತ ತಿಳಿಸ್ಕೊಡುತ್ತೆ. ಡಕ್ಟಿಲಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳುತ್ತೆ. ಸ್ಟಿಫ್ನೆಸ್ ಮೆಟೀರಿಯಲ್ ಎಷ್ಟಿದೆ ಅಂತ ನೋಡ್ಕೋಬೋದು. ಅದೇ ಥರ ಟಫ್ನೆಸ್ ಬಗ್ಗೆ ಕೂಡ ನಮಗೆ ಐಡಿಯಾ ಕೊಡುತ್ತೆ. ಇದರಿಂದ ಯಾವ ಒಂದು ಮೆಟೀರಿಯಲ್ಲು ಯಾವ ಒಂದು ಅಪ್ಲಿಕೇಶನ್ಗೆ ಯೂಸ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ನಮಗೆ ಬರುತ್ತೆ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡಯಾಗ್ರಾಮ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಯು ಕ್ಯಾನ್ ಸಿ ಇನ್ ಎಕ್ಸಾಮಿನೇಷನ್ ದಿಸ್ ಇಸ್ ಅ ಕಾಮನ್ ಕ್ವಶನ್. ಮೈಲ್ಡ್ ಸ್ಟೀಲ್ದು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಬರೀರಿ ಅಂತ ಏನಾದರೂ ಕೇಳಿದ್ರೆ ಯು ಶುಡ್ ರೈಟ್ ಸ್ಟ್ರೆಸ್ ಇನ್ Y ಆಕ್ಸಿಸ್ ಆ್ಯಂಡ್ ಸ್ಟ್ರೈನ್ ಇನ್ X ಆಕ್ಸಿಸ್. ಆ್ಯಂಡ್ ಯು ಕ್ಯಾನ್ ಸಿ ದರ್ ಇಸ್ ಎ ಸ್ಟ್ಯಾಂಡರ್ಡ್ ಲೈನ್. ಇಲ್ಲಿ ನೋಡ್ಬೋದು ನೀವು ಸ್ಟ್ರೆಸ್ಸು ಪ್ರಪೋರ್ಷನಲ್ ಟು ಸ್ಟ್ರೈನ್ ಇರುತ್ತೆ. ಅಂದರೆ ಯಾವುದೇ ಥರ ಕರ್ವ್ ಬರೋದಿಲ್ಲ, ಇಟ್ಸ್ ಎ ಸ್ಟ್ರೇಟ್ ಲೈನ್. ಅದಕ್ಕೆ ನಾವು ಲೀನಿಯರ್ ಎಲಾಸ್ಟಿಕ್ ರೀಸನ್ ಅಂತ ಕರಿತೀವಿ. ಸೊ ಟಿಲ್ ಪಾಯಿಂಟ್ O ಇಂದ Aಗೆ ನಾವು ಯು ಕ್ಯಾನ್ ಕಾಲ್ ದಿಸ್ ಆಸ್ ಅ ಲೀನಿಯರ್ ಎಲಾಸ್ಟಿಕ್ ರೀಸನ್. ಅಂದರೆ ಇಲ್ಲಿ ತನಕ ನೀವು ಸ್ಟ್ರೆಸ್ ಎಷ್ಟು ಅಪ್ಲೈ ಮಾಡ್ತಿದ್ರೋ ಅದಕ್ಕೆ ಲೀನಿಯರ್ ಆಗಿ ಪ್ರಪೋರ್ಷನೇಟ್ ಆಗಿ ಸ್ಟ್ರೈನ್ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಒಂದು ಲಾ ಕೊಟ್ಟಿದ್ದಾರೆ ಹೂಕ್ಸ್ ಅನ್ನೋರು. ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಏನಾದರೂ ಸ್ಟ್ರೈನ್ಗೆ ಪ್ರಪೋರ್ಷನ್ ಆಗಿದ್ದರೆ ದಟ್ ಲಾ ಇಸ್ ಕಾಲ್ಡ್ ಎ ಹೂಕ್ಸ್ ಲಾ.
ಒನ್ಸ್ ಇಟ್ ಕ್ರಾಸಸ್, ಮತ್ತೆ ಲೋಡ್ ಅಪ್ಲೈ ಮಾಡ್ತಾ ಇದ್ದೀರಾ ಈಗ ನೆಕ್ಸ್ಟು. ಸೊ ಲೋಡ್ ಅಪ್ಲೈ ಮಾಡಿದಾಗ ಬಿಫೋರ್ ಲೋಡ್ ಅಪ್ಲೈಯಿಂಗ್ ನೀವೇನಾದರೂ ಲೋಡ್ ರಿಮೂವ್ ಮಾಡಿದ್ರೆ ಇಲ್ಲೇನೆ ಇಟ್ ವಿಲ್ ಬಿ ಕಮ್ಸ್ ಬ್ಯಾಕ್ ಟು ಇಟ್ ಒರಿಜಿನಲ್ ಪೊಸಿಷನ್. ಸೇಮ್ ಎಲಾಸ್ಟಿಸಿಟಿ ಬಿಹೇವಿಯರು ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರೋದ್ರಿಂದ ಲೋಡ್ನ ರಿಮೂವ್ ಮಾಡಿದಾಗ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ಗೆ ಬರುತ್ತೆ. ಯಾವುದೇ ಥರ ಡಿಫಾರ್ಮೇಷನ್ ನಿಮಗೆ ಪರ್ಮನೆಂಟ್ ಡಿಫಾರ್ಮೇಷನ್ ಆಗಿರಲ್ಲ. ಇನ್ನು ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳಿದ್ರೆ ಟಿಲ್ ದಿಟ್ ಲಿಮಿಟ್ ಏನು ಒರಿಜಿನಲ್ ಡೈಮೆನ್ಷನ್ಗೆ ಬರುತ್ತೆ ಮೆಟೀರಿಯಲ್ಲು. ಆಫ್ಟರ್ ದಿಸ್ ಪಾಯಿಂಟ್ ದ ಪರ್ಮನೆಂಟ್ ಡಿಫಾರ್ಮೇಷನ್ ಸ್ಟಾರ್ಟ್. ಅಂದರೆ ಬಿ ಪಾಯಿಂಟ್ ತನಕ we can say elastic limit, and if you remove the load it will comes back to its original position, elastic region ಅಂತ ಕರಿತೀವಿ. ಆಫ್ಟರ್ ದಿಸ್ ಪಾಯಿಂಟ್ ಆಲ್ ದ ಏನು ಮೆಟೀರಿಯಲ್ಗೆ ಲೋಡ್ ಅಪ್ಲೈ ಮಾಡ್ತಿರ್ತೀರಲ್ಲ ಆ ಡಿಫಾರ್ಮೇಷನ್ ಚೇಂಜ್ ಆಗೋದು, ಇಟ್ ವಿಲ್ ಬಿ ಚೇಂಜಿಂಗ್. ಅಂದರೆ ಲೋಡ್ ಅಪ್ಲೈ ಮಾಡಿದಂಗೆ ಅದಂಗೆ ಡಿಫಾರ್ಮೇಷನ್ ಜಾಸ್ತಿ ಆಗುತ್ತೆ, ಲೋಡ್ ರಿಮೂವ್ ಮಾಡಿದಾಗ ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರೋದಿಲ್ಲ. ಸೊ ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟ್ ಆಫ್ಟರ್ ಬಿ ಪಾಯಿಂಟ್ ಅಂದರೆ ಇಟ್ ವಿಲ್ ಮೂವ್ ಆನ್ ಟು ದ ಈಲ್ಡ್ ಪಾಯಿಂಟ್. ಸೊ ಇಲ್ಲಿ ಈಲ್ಡಿಂಗ್ ಶುರು ಆಗುತ್ತೆ. ಈಲ್ಡಿಂಗ್ ಅಂತ ಹೇಳಿದ್ರೆ ಲೈಕ್ ಈಜುವುದು ಅಂತ ಕರಿತೀವಿ ಕನ್ನಡದಲ್ಲಿ. ಈಜುವುದು ಇಸ್ ನಥಿಂಗ್ ಬಟ್ ಈಜ್ಕೊಳ್ಳೋದು. ಲೈಕ್ ಯಾವ್ದಾದ್ರು ಪ್ಲಾಸ್ಟಿಕ್ಕನ್ನ ಬಿಸಿ ಮಾಡಿ ಹಿಂಗೆ ಎಳೆದಾಗ ಇಟ್ ವಿಲ್ ಲೈಕ್ ಡ್ರ್ಯಾಗ್ ಆಗುತ್ತೆ ಒಂಥರ, ಅದು ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರೋದಿಲ್ಲ. ಆ ಒಂದು ಪಾಯಿಂಟ್ಗೆ ಈಲ್ಡಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಸ್ಟ್ರೆಸ್ ಆದರೆ ಸಾಕು ಡಿಫಾರ್ಮೇಷನ್ ಜಾಸ್ತಿ ಆಗುತ್ತೆ, ಪರ್ಮನೆಂಟ್ ಡಿಫಾರ್ಮೇಷನ್ ಶುರು ಆಗುತ್ತೆ. ಇದೇ ಪರ್ಮನೆಂಟ್ ಡಿಫಾರ್ಮೇಷನ್ ಈಲ್ಡಿಂಗ್ ಪಾಯಿಂಟ್ ಕಾನ್ಸೆಪ್ಟಿಂದನೇ ಫೋರ್ಜಿಂಗು, ರೋಲಿಂಗು, ಬೆಂಡಿಂಗ್ ಅನ್ನೋ ಆಪ್ರೇಷನ್ಸ್ ಎಲ್ಲ ಬಂದಿರುವಂಥದ್ದು. ಸೊ ಆಫ್ಟರ್ ದಿಸ್ ಪಾಯಿಂಟ್ ಯು ಕ್ಯಾನ್ ಸಿ ಅಬ್ಸರ್ವ್ ಹಿಯರ್ ಸ್ಟ್ರೈನ್ ಇಸ್ ಮೂವಿಂಗ್. ಅಂದರೆ ಡಿಫಾರ್ಮೇಷನ್ ಜಾಸ್ತಿ ಆಗ್ತಾ ಇದೆ ಬಟ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಯಿತು. ಅಂದರೆ ಲೋಡ್ ಅಪ್ಲೈ ಮಾಡ್ತಿದ್ದೀರಾ ಬಟ್ ಸ್ಟಿಲ್ ಸ್ಟ್ರೆಸ್ ಕಡಿಮೆ ಆಯಿತು. ಇಲ್ಲಿಂದ ಏನಾಗುತ್ತೆ, ಲೋವರ್ ಈಲ್ಡ್ ಪಾಯಿಂಟ್ ಆದಮೇಲೆ ವೆನ್ ಯು ಸ್ಟಾರ್ಟ್ ಆ್ಯಡಿಂಗ್ ದ ಲೋಡ್ ಇಟ್ ವಿಲ್ ಬಿ ಗೋಸ್ ಲೈಕ್ ದಿಸ್, ಲೀನಿಯರ್ ಆಗಿ ಹೋಗುತ್ತೆ. ಸ್ಟ್ರೈನು ರ್ಯಾಪಿಡಾಗಿ ಇನ್ಕ್ರೀಸ್ ಆಗುತ್ತೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲೋಡ್ ಅಥವಾ ಮ್ಯಾಕ್ಸಿಮಮ್ ಸ್ಟ್ರೆಸ್ ಕ್ರಿಯೇಟ್ ಆಗೋ ತನಕ. ಸೊ ಇಲ್ಲಿ ಸ್ಟ್ರೆಸ್ ಇನ್ಕ್ರೀಸಸ್ ಫರ್ದರ್ ಆ್ಯಂಡ್ ರೀಚಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಸ್ ಪಾಯಿಂಟ್. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಂದರೆ ಮೆಟೀರಿಯಲ್ಲು ಇಲ್ಲಿ ತನಕ ಮ್ಯಾಕ್ಸಿಮಮ್ ಸ್ಟ್ರೆಸ್ನ ತಡ್ಕೊಳ್ಳುತ್ತೆ. ಇದಾದಮೇಲೆ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ನ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಸ್ಟ್ರೆಸ್ಸು ಕಡಿಮೆ ಆಗ್ತಾ ಬರುತ್ತೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಹಿಯರ್ ಡಿಫಾರ್ಮೇಷನ್ ಇಸ್ ಕೀಪ್ ಆನ್ ಮೂವಿಂಗ್. ಅಂದರೆ ಮೆಟೀರಿಯಲ್ಲು ಎಲಾಂಗೇಟ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಪಾಯಿಂಟಲ್ಲೂ ಎಲಾಂಗೇಟ್ ಆಗ್ತಾ ಇದೆ. ಲಾಸ್ಟಲ್ಲಿ ಎಫ್ ಅಂತ ಬರ್ತಾ ಇದ್ದಂಗೆ ಬ್ರೇಕ್ ಆಗುತ್ತೆ ಮೆಟೀರಿಯಲ್ಲು. ಬ್ರೇಕ್ ಆದಾಗ ನೆಕ್ಕಿಂಗ್ ಕ್ರಿಯೇಟ್ ಆಗುತ್ತೆ, ಕಪ್ ಅಂಡ್ ಕೋನ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಈ ಒಂದು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮು ಡಕ್ಟೈಲ್ ಮೆಟೀರಿಯಲ್ ಯಾವ ಥರ ಬರುತ್ತೆ, ಯಾವ್ಯಾವ ಪಾಯಿಂಟ್ ಇರುತ್ತೆ, ಸೇಲಿಯಂಟ್ ಪಾಯಿಂಟ್ಸು, ಯಾವ್ಯಾವ ಪಾಯಿಂಟಲ್ಲಿ ಯಾವ್ಯಾವ ಥರ ಸ್ಟ್ರೆಸ್ಸಸ್ಸು ಕ್ರಿಯೇಟ್ ಆಗುತ್ತೆ, ಇಷ್ಟನ್ನು ಕೂಡ ನೀವು ಓದ್ಕೋಬೇಕು. ಟಿಪಿಕಲ್ ವ್ಯಾಲ್ಯೂಸ್ನ ASTM ಏನು ಗೈಡ್ಲೈನ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿರುವಂಥ ಒಂದು ವ್ಯಾಲ್ಯೂಸ್ ಇದು. ಒರಿಜಿನಲ್ ಲೋಡ್ ಹತ್ರ ಯಾವುದೇ ಥರ ಸ್ಟ್ರೆಸ್ ಸ್ಟ್ರೈನ್ ಇರೋದಿಲ್ಲ. ಈಲ್ಡ್ ಪಾಯಿಂಟ್ ಹತ್ರ ಅಪ್ರಾಕ್ಸಿಮೇಟ್ಲಿ 250 ಮೆಗಾಪ್ಯಾಸ್ಕಲ್ ಸ್ಟ್ರೆಸ್ ಇರುತ್ತೆ, ಸ್ಟ್ರೈನು 0.125% ಇರುತ್ತೆ. ಇನ್ನು ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಸ್ ಹತ್ರ 450 ಇರುತ್ತೆ ಸ್ಟ್ರೆಸ್ಸು ಫಾರ್ ದ ಮೈಲ್ಡ್ ಸ್ಟೀಲ್ ಮೆಟೀರಿಯಲ್, ಆ್ಯಂಡ್ ದ 20% ಸ್ಟ್ರೈನ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಅಟ್ ದ ಫ್ರ್ಯಾಕ್ಚರ್ ಪಾಯಿಂಟ್ ದ ಸ್ಟ್ರೆಸ್ ಇಸ್ ಲೈಕ್, ನೀವು ಗ್ರಾಫ್ ನೋಡಿದ್ರೆ ಈ ಪಾಯಿಂಟಲ್ಲಿ ಸ್ಟ್ರೆಸ್ ಕಡಿಮೆ ಆಗಿದೆ, ಯಾವ ಪಾಯಿಂಟಲ್ಲಿ, ಬ್ರೇಕಿಂಗ್ ಪಾಯಿಂಟಲ್ಲಿ. ಹಾಗಾಗಿ 350 ಸ್ವಲ್ಪ ಡೌನ್ ಆಗುತ್ತೆ, ಬಟ್ ಸ್ಟ್ರೈನ್ ಇನ್ನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಾಗಾಗಿ 30% ತನಕ ಇನ್ಕ್ರೀಸ್ ಆಗುತ್ತೆ. ಯು ಶುಡ್ ನೋ ದಿಸ್ ಡಕ್ಟಿಲಿಟಿ ಪ್ಯಾರಾಮೀಟರ್. ಡಕ್ಟಿಲಿಟಿನ ನಾವು ಮೆಜರ್ ಮಾಡಬೇಕು ಅಂದರೆ ಪರ್ಸೆಂಟೇಜ್ ಎಲಾಂಗೇಷನ್ ಮತ್ತು ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ ಅಂತ ಎರಡು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಯು ಕ್ಯಾನ್ ಸಿ ವೆರಿ ಸಿಂಪಲ್ ಫಾರ್ಮುಲಾ. ಇಟ್ಸ್ ದ ರೇಷಿಯೋ ಆಫ್ ಫೈನಲ್ ಎಕ್ಸ್ಟೆನ್ಷನ್ ಅಟ್ ಟ್ರಾಪ್ಚರ್. ಎಷ್ಟು ಎಕ್ಸ್ಟೆನ್ಷನ್ ಆಯಿತು, ಟೋಟಲ್ ಫೈನಲ್ ಲೆಂತ್ ಮೈನಸ್ ಇನಿಷಿಯಲ್ ಲೆಂತ್ ಡಿವೈಡೆಡ್ ಬೈ ಇನಿಷಿಯಲ್ ಲೆಂತ್ ಮಾಡಿದ್ರೆ, ಓ ಅಂತ ಹೇಳಿದ್ರೆ ಒರಿಜಿನಲ್ ಲೆಂತ್ ಅಂತಲೂ ಕರಿತೀವಿ, ಆರ್ ಇನಿಷಿಯಲ್ ಲೆಂತ್ ಅಂತಲೂ ಕರಿತೀವಿ. ಇದನ್ನು ಪರ್ಸೆಂಟೇಜಲ್ಲಿ ಹೇಳ್ತಾರೆ. ಸೊ L0 ಅಂದರೆ ಒರಿಜಿನಲ್ ಲೆಂತು, LF ಅಂದರೆ ಲೆಂತ್ ಅಟ್ ರಪ್ಚರ್ ಅಥವಾ ಫ್ರ್ಯಾಕ್ಚರ್. 20 to 25% ಡಕ್ಟೈಲ್ ಮೆಟೀರಿಯಲ್ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್. ಇನ್ನು ರಿಡಕ್ಷನ್ ಏರಿಯಾಗೆ ಬಂದರೆ ಮ್ಯಾಕ್ಸಿಮಮ್ ಚೇಂಜಸ್ ಇನ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಟು ದ ಒರಿಜಿನಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ರೇಷಿಯೋ ತೆಗೆದ್ರೆ ಯು ವಿಲ್ ಗೆಟ್ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ. ಇದಕ್ಕೂ ಕೂಡ ಫಾರ್ಮುಲಾ ನೋಡಿದ್ರೆ ಮ್ಯಾಕ್ಸಿಮಮ್ ಇರೋದು ಫಸ್ಟ್ ಬರೀಬೇಕು, ಮೈನಸ್ ಮಿನಿಮಮ್ ಡಿವೈಡೆಡ್ ಬೈ ಒರಿಜಿನಲ್. ಇಲ್ಲಿ ಮ್ಯಾಕ್ಸಿಮಮ್ ಇರೋದು ಫೈನಲ್ ಲೆಂತು, ಮಿನಿಮಮ್ ಇರೋದು ಒರಿಜಿನಲ್ ಲೆಂತು. ಹಾಗಾಗಿ LF ಮೈನಸ್ LO ಬರುತ್ತೆ. ಇಲ್ಲಿ A0 ಮೈನಸ್ AF ಡಿವೈಡೆಡ್ ಬೈ A0 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ ಸಿಗುತ್ತೆ. ಯೂಶಲಿ ಫಾರ್ ಮೈಲ್ಡ್ ಸ್ಟೀಲ್ 60 to 70% ಏರಿಯಾ ಏನಾಗುತ್ತೆ, ಕಡಿಮೆ ಆಗುತ್ತೆ. ಲೆಂತ್ ಜಾಸ್ತಿ ಆಗುತ್ತೆ, ಏರಿಯಾ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಡಕ್ಟೈಲ್ ಮೆಟೀರಿಯಲ್. ಡಕ್ಟೈಲ್ ಮೆಟೀರಿಯಲ್ದು ಸೇಲಿಯಂಟ್ ಪಾಯಿಂಟ್ಸನ್ನು ಒಂದು ಸಲ ರೀಕಾಲ್ ಮಾಡೋದಾದರೆ, ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಜಾಸ್ತಿ ಆಗುತ್ತೆ, ಈಲ್ಡ್ ಪಾಯಿಂಟು ಡಿಸ್ಟಿಂಕ್ಟ್ ಇರುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಈಲ್ಡ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಅಲ್ಟಿಮೇಟ್ ಸ್ಟ್ರೆಸ್ ತುಂಬ ಹೈ ಇರುತ್ತೆ, ಡಕ್ಟಿಲಿಟಿ ತುಂಬ ಹೈ ಇರುತ್ತೆ. ಫೇಲ್ಯೂರ್ ಹೆಂಗಾಗುತ್ತೆ ಮೆಟೀರಿಯಲ್ ಅಂದರೆ ಗ್ರ್ಯಾಜುವಲ್ ಆಗುತ್ತೆ. ಇಟ್ ಗಿವ್ಸ್ ವಾರ್ನಿಂಗ್ ಬಿಫೋರ್ ಇಟ್ ಫೇಲ್ಸ್. ಸೊ ಮೈಲ್ಡ್ ಸ್ಟೀಲು, ಅಲ್ಯೂಮಿನಿಯಂ ಅನ್ನೋದು ಎಕ್ಸಾಂಪಲ್ಲು.
ಕಮಿಂಗ್ ಟು ದ ಬ್ರಿಟಲ್ ಮೆಟೀರಿಯಲ್ಲಿ ನೋ ಲೈಕ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಜಾಸ್ತಿ ಆಗೋದಿಲ್ಲ, ಬಟ್ ಇನ್ಸ್ಟೆಡ್ ಇಟ್ ವಿಲ್ ಗೆಟ್ ಫಾರ್ ಎ ಗ್ಲಾಸ್, ಕ್ಯಾಸ್ಟ್ ಐರನ್ ಆರ್ ಸಿರಾಮಿಕ್ ಮೆಟೀರಿಯಲ್ಗೆ ಇಫ್ ಯು ಕೀಪ್ಸ್ ಆನ್ ಆಡಿಂಗ್ ದ ಲೋಡ್ ಇಟ್ ವಿಲ್ ಬ್ರೇಕ್ ಅಟ್ ಸಮ್ ಟಾಪ್ ಪಾಯಿಂಟ್ ವಿತೌಟ್ ಹ್ಯಾವಿಂಗ್ ಮಚ್ ಎಲಾಂಗೇಷನ್. ಹಾಗಾಗಿ ಇಲ್ಲಿ ಯಾವುದೇ ಥರ ಈಲ್ಡ್ ಪಾಯಿಂಟ್ ಇರೋದಿಲ್ಲ, ಏನು ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗೋದಿಲ್ಲ. ಫ್ರ್ಯಾಕ್ಚರ್ಸ್ ಅಕ್ಕರ್ ಸಡನ್ಲಿ ವಿತ್ ಲಿಟಲ್ ಆರ್ ನೋ ವಾರ್ನಿಂಗ್, ವಿತ್ ನಿಮಗೆ ವಾರ್ನಿಂಗೇ ಗೊತ್ತಾಗಲ್ಲ, ಹಂಗೆ ಹೊರಟೋಗುತ್ತೆ ಮೆಟೀರಿಯಲ್ಲು. ಲೀನಿಯರ್ ಎಲಾಸ್ಟಿಕ್ ಬಿಹೇವಿಯರು ಫ್ರ್ಯಾಕ್ಚರ್ ತನಕ ಹೋಗುತ್ತೆ. ಇನ್ನು ಕ್ಯಾಸ್ಟ್ ಐರನ್, ಗ್ಲಾಸು, ಕಾಂಕ್ರೀಟು, ಸಿರಾಮಿಕ್ ಅನ್ನೋದು ಎಕ್ಸಾಂಪಲ್ಸ್ ಇದಕ್ಕೆ. ಸೊ ಇಲ್ಲಿ ಓ ಎ ಅಂದರೆ ಏನು, ಎ ಅಂದ್ರೇನು, ಎ ಬಿ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಿ ಫ್ರ್ಯಾಕ್ಚರ್ ನೋಡಿದ್ರೆ ಇಲ್ಲಿ ಕಪ್ ಅಂಡ್ ಕೋನ್ ಫಾರ್ಮೇಷನ್ ಬರೋದಿಲ್ಲ, ಇಟ್ ಲೈಕ್ ಸ್ಟ್ರೈಟ್ ಪರ್ಪೆಂಡಿಕ್ಯುಲರ್ ಲೋಡ್ ಅಪ್ಲೈ ಮಾಡ್ತಾ ಇದ್ರಲ್ಲ ಅಲ್ಲಿ ಕಟ್ ಆಗುತ್ತೆ ಮೆಟೀರಿಯಲು. ಇಲ್ಲಿ ಯಾವುದೇ ಥರ ಈಲ್ಡ್ ಪಾಯಿಂಟ್ ಇರೋದಿಲ್ಲ, ಸೊ ಡಿಸ್ಟಿಂಕ್ಟ್ ಈಲ್ಡ್ ಪಾಯಿಂಟ್ ಬರೋದೇ ಇಲ್ಲ. ಇಲ್ಲಿ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ತುಂಬ ಕಡಿಮೆ ಇರುತ್ತೆ. ಒಂದೊಂದ್ಸಲ ಹೇಳೋದಾದರೆ ನೋ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಟ್ ಆಲ್, ಇಟ್ ವಿಲ್ ಬಲ್ಜ್ ಆ್ಯಕ್ಚುಲಿ, ಬಟ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಜಾಸ್ತಿ ಆಗೋದಿಲ್ಲ. ಫ್ರ್ಯಾಕ್ಚರ್ ಇಸ್ ಸಡನ್ ಆ್ಯಂಡ್ ಕ್ಯಾಟಾಸ್ಟ್ರೋಫಿಕ್, ನಿಮ್ಗೆ ಗೊತ್ತಿರಲ್ಲ ಅದು ಯಾವಾಗ ಕಟ್ ಆಗುತ್ತೆ ಅಂತ, ಸಡನ್ನಾಗಿ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಕ್ರಾಸ್ ಸೆಕ್ಷನ್ ಸ್ಪೆಸಿಮೆನ್ ಬ್ರೇಕ್ ಸಡನ್ಲಿ ವಿತ್ ಆರ್ ವಿತೌಟ್ ನೋ ವಾರ್ನಿಂಗ್. ನೋ ನೆಕ್ಕಿಂಗ್, ಇಲ್ಲಿ ಯಾವುದೇ ಥರ ನೆಕ್ ಆಗೋದಿಲ್ಲ, ಬಿಕಾಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಲೋಡ್ ದ ಬ್ರೋಕನ್ ಫೇಸ್ ಅಪಿಯರ್ಸ್. So this is about stress strain diagram of brittle material. If you have any doubts, you can leave us a comment in a comment box. In the next video, we will study Hooke's law and elastic constant. Thank you for watching. If you found this lecture helpful, please like, share and subscribe to the channel. See you in the next lecture. Thank you.